4 ದಿನಗಳಿಂದ ನೀರಿಲ್ಲದೆ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ. ಚಿಕ್ಕೋಡಿಯ ಕೇರೂರ ಗ್ರಾಮಸ್ಥರ ಗೋಳು ಕೇಳೋರೇ ಇಲ್ಲ. ಕೃಷ್ಣಾ ನದಿಯಲ್ಲಿ ಲಿಫ್ಟ್ ಆಗಿ ಕೇರೂರಿಗೆ ನೀರು ಬರ್ತಾ ಇತ್ತು. ಆದರೆ ಲಿಫ್ಟ್ ಮಾಡುವ ಟಿಸಿ ಸುಟ್ಟು ಹೋಗಿರುವಂತಹ ಹಿನ್ನೆಲೆಯಲ್ಲಿ ಗ್ರಾಮಸ್ಥರಿಗೆ ನೀರಿಲ್ಲದೆ ಸಂಕಷ್ಟ ಎದುರಾಗಿದೆ. ಅಧಿಕಾರಿಗಳಿಗೆ ಈ ಕುರಿತಂತೆ ಮನವಿಯನ್ನ ಮಾಡಿದ್ರೂ ಕೂಡ ಯಾವುದೇ ಕ್ರಮವನ್ನ ಕೈಗೊಳ್ತಾ ಇಲ್ಲ. ಕೇರೂರ ಗ್ರಾಮಸ್ಥರಿಂದ ಪಂಚಾಯಿತಿ ಅಧಿಕಾರಿಗಳಿಗೆ ಹಿಡಿಶಾಪವನ್ನ ಹಾಕಲಾಗ್ತಾ ಇದೆ. ಹಾಗಾಗಿ 4 ದಿನದಿಂದಲೂ ಕೂಡ ಈ ಗ್ರಾಮಸ್ಥರಿಗೆ ನೀರಿಲ್ಲ, ಪರದಾಡ್ತಾ ಇದ್ದಾರೆ. ಚಿಕ್ಕೋಡಿಯ ಕೇರೂರು ಗ್ರಾಮಸ್ಥರ ಗೋಳನ್ನ ಕೇಳೋರೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೃಷ್ಣಾ ನದಿಯಿಂದ ಲಿಫ್ಟ್ ಆಗಿ ಕೇರೂರಿಗೆ ನೀರು ಬರ್ತಾ ಇತ್ತು. ಆದರೆ ಲಿಫ್ಟ್ ಮಾಡುವಂಥ ಟಿಸಿನೇ ಸುಟ್ಟು ಹೋಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ನೀರು ಬರ್ತಾ ಇಲ್ಲ. ನೀರಿಲ್ಲದೆ ಜನರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ನೀರಿಲ್ಲದೆ ಜನರಿಗೂ ಕೂಡ ಕಷ್ಟ ಆಗ್ತಾ ಇದೆ. ಈ ರೀತಿಯಾಗಿ ಅಧಿಕಾರಿಗಳಿಗೆ ಮನವಿಯನ್ನ ಮಾಡ್ತಾರೆ. ಅಲ್ಲಿನ ಗ್ರಾಮಸ್ಥರು ಮನವಿಯನ್ನ ಮಾಡಿದ್ರೂ ಕೂಡ ಡೋಂಟ್ ಕೇರ್ ಅನ್ನುವ ರೀತಿಯಲ್ಲಿ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮವನ್ನು ವಹಿಸ್ತಾ ಇಲ್ಲ. ಕೇರೂರು ಗ್ರಾಮಕ್ಕೆ ಕುಂಬಾರೋಣಿಯಲ್ಲಿ 4 ದಿನ ಆಯಿತು, ನೀರಿಲ್ಲ. ಮನೆಯಲ್ಲಿ ಎಲ್ಲಿ ಹೋಗಬೇಕು, ಯಾರು ಮನೆಯಲ್ಲಿ ಯಾರೂ ಇಲ್ಲ. ಆ ಕಡೆ ಹೋಗಬೇಕು, ಈ ಕಡೆ ಹೋಗಬೇಕು, ಯಾವುದು ಗೊತ್ತಾಗ್ತಿಲ್ಲ. ಸಂಡಾಸು ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಅದಕ್ಕೆ ನೀವು ಹೆಂಗೆ ಮಾಡ್ತೀರಿ? ಸ್ವಲ್ಪ ದಯವಿಟ್ಟು ಕಾಳಜಿಪೂರ್ವಕವಾಗಿ ನಮಗೆ ಈ ಸಲ ನೀರು 2 ದಿವ್ಸಕ್ಕೊಮ್ಮೆ ಬಿಡ್ತೀರೋ ಅದು ಎಲ್ಲ ಕೊಡ. ಈ 4 ದಿವಸ ಆಯಿತು, ಮನೆಯಲ್ಲೇ ನೀರಿಲ್ಲ. ನಾವು ಎಲ್ಲಿ ಹೋಗಬೇಕು? ಅದಕ್ಕೆ ನೀವು ಸ್ವಲ್ಪ ಕಾಳಜಿ ತೊಗೊಂಡಿದ್ದು ವೈದ್ಯಕೀಯ ಕೆಲಸ ಮಾಡಬೇಕಂತಾರೆ. ಕುಂಬಾರವನ್ಯಾಗ ನೀರಿಲ್ಲ. ಈಗ 3 ದಿನ ಆಯ್ತು ನೀರಿಲ್ಲ. ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ನೀರಿಲ್ಲ, ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ನೀರಿಲ್ಲ. ಮತ್ತು ಬೇರೆ ಕಡೆಯಿಂದ ನಾವು ಏನಾದರೂ ನೀರು ತರಬೇಕಾದ್ರೆ ಗುಂಡುಗಳು ಸ್ವಚ್ಛತೆ ಇಲ್ಲ. ಓನ್ಯಾಗ ಒಂದು ಗುಂಡು ಐತಿ, ಆ ಗುಂಡಂತೂ ಪೂರ್ತಿ ಸ್ವಚ್ಛತೆ ಇಲ್ಲ. ಎಲ್ಲಿ ನೀರು ಜಗಬೇಕಾದ್ರೆ ಪೈಲ ಅದು ನಮ್ಮ ಹಗ್ಗ ಎಲ್ಲ ಜೋಡಣೆ ಇರ್ತಿತ್ತು. ಈಗ ಅದು ಯಾವುದೂ ಜೋಡಣೆ ಇಲ್ಲ. ಚಾವಕ್ಕೆ ನೀರು ಬಿಡಕತ್ತಾಗಿದ್ರೆ ನಾವು ಜೋಡಣೆ ಇಟ್ಕೊಂಡಿಲ್ಲ. ಈಗ 1 ವಾರ ಆಯ್ತು ನೀರಿಲ್ಲ ಅಂದರೆ ಹೆಂಗೆ ಮಾಡೋದಾ? ಈ ಕುರಿತಂತೂ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶಾಬಾಜ್ ದೂರವಾಣಿ ಸಂಪರ್ಕದಲ್ಲಿ. ಶಾಬಾಜ್, ಇನ್ನು 4 ದಿನಗಳಿಂದಲೂ ಕೂಡ ಚಿಕ್ಕೋಡಿಯ ಕೇರೂರು ಗ್ರಾಮಸ್ಥರಿಗೆ ನೀರಿಲ್ಲ ಅಂತ ಹೇಳಿದ್ರು. ಅಲ್ಲಿನ ಯಾವುದೇ ರೀತಿಯ ಕ್ರಮವನ್ನು ವಹಿಸ್ತಾ ಇಲ್ಲ ಅಧಿಕಾರಿಗಳು. ಮನವಿಯನ್ನ ಕೂಡ ಮಾಡಿದ್ದಾರೆ. ಈ ಕುರಿತಂತೆ ಡೀಟೇಲ್ಸ್. ಹೌದು, ಏನಂತಂದ್ರೆ ಕಳೆದ ಒಂದು 3-4 ದಿನಗಳಿಂದ ಏನು ಈ ಭಾಗದಲ್ಲಿ ನೀರಿನ ಸಮಸ್ಯೆ ಎದುರಾಗಿರುವಂತದ್ದು. ಏನು ಈ ಒಂದು ಭಾಗದ ಜನರೆಲ್ಲರೂ ಕೃಷ್ಣಾ ನದಿಯ ಮೇಲೆ ಅವಲಂಬಿತರಾಗಿದ್ದು ಇದು ಕೇರೂರು ಗ್ರಾಮಸ್ಥರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೇರೂರು ಗ್ರಾಮದಿಂದ ಮಾಂಜ್ರಿ ಗ್ರಾಮದ ಕೃಷ್ಣಾ ನದಿಯಿಂದ ಕೇರೂರು ಗ್ರಾಮಕ್ಕೆ ಕೃಷ್ಣಾ ನದಿಯಿಂದ ಲಿಫ್ಟ್ ಮಾಡಿ ನೀರು ಕೇರೂರಿಗೆ ತರಲಾಗುತ್ತದೆ. ಆ ಲಿಫ್ಟ್ ಮಾಡುವಂತ ಏನು ಟಿಸಿ ಇದೆ ಅದು ಸುಟ್ಟು ಬಂದ್ ಆಗಿರೋದರಿಂದ ಅಧಿಕಾರಿಗಳು ಅವರಿಗೆ ಮನವಿ ಮಾಡಿದ್ರು ಕೂಡ ಈ ಒಂದು ಕೇರೂರು ಗ್ರಾಮದ ಜನರಿಗೆ ಇನ್ನುವಂತ ಇದು ಸಿಗ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು ಶಹಬಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.